ನಮಸ್ಕಾರ ಫ್ರೆಂಡ್ಸ್. ಮಾರ್ಚ್ 28ಕ್ಕೆ ಇಡೀ ಬೆಂಗಳೂರು ಕಾಯ್ತಿರೋ ಆ ಬಿಗ್ ಡೇ ಬಂದೇ ಬಿಡ್ತು. ಚಿನ್ನಸ್ವಾಮಿ ಅಂಗಳದಲ್ಲಿ RCB ಮತ್ತೆ SRH ನಡುವೆ ಭರ್ಜರಿ ಫೈಟ್ ಇದೆ ಅಂತ ನಿಮ್ಗೆ ಗೊತ್ತು. ಆದ್ರೆ ನೀವು ಸ್ಟೇಡಿಯಂಗೆ ಹೋಗೋ ಪ್ಲಾನ್ ಮಾಡಿದ್ದೀರಾ? ಇಲ್ಲ ಅಂದ್ರೆ ಆ ದಿನ ಆ ಕಡೆ ಎಲ್ಲಾದ್ರೂ ನೀವು ಕೆಲಸಕ್ಕೆ ಹೋಗ್ಬೇಕಾ? ಹಾಗಿದ್ರೆ ಸ್ವಲ್ಪ ಇರಿ, ಯಾಕೆಂದ್ರೆ ಬೆಂಗಳೂರು ಸಂಚಾರಿ ಪೊಲೀಸ್ ಆ ದಿನ ಮಟ್ಟಿಗೆ ಸಿಟಿಯನ್ನ ಅರ್ಧದಷ್ಟು ರಸ್ತೆಯನ್ನ ಬಂದ್ ಮಾಡ್ತಿದ್ದಾರೆ. ಕಳೆದ ವರ್ಷ ಕಾಲ್ತುಳಿತದ ಘಟನೆ ನೆನಪಿದೆಯಲ್ವಾ? ಆ ತಪ್ಪು ಈ ಬಾರಿ ಆಗ್ಬಾರ್ದು ಅಂತ ಪೊಲೀಸರು AI ಕ್ಯಾಮೆರಾಗಳ ಜೊತೆಗೆ ಹೆಲ್ಮೆಟ್ ಭದ್ರತೆ ಕೂಡ ಮಾಡಿದ್ದಾರೆ. ರಸ್ತೆ ಮತ್ತೆ ಯಾವ ರಸ್ತೆ ಬಂದಿದೆ, ಪಾರ್ಕಿಂಗ್ ಎಲ್ಲಿ ಮಾಡಬೇಕು, ಕಂಪ್ಲೀಟ್ ರೂಟ್ ಮ್ಯಾಪ್ ಇಲ್ಲಿದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಾರ್ಚ್ 28ರಂದು ಮಧ್ಯಾಹ್ನದಿಂದಲೇ ಈ ರಸ್ತೆಯಲ್ಲಿ ನಿಮ್ಮ ಗಾಡಿನ ಬಿಡೋದು ಕಷ್ಟ. ಮೊದಲನೇದಾಗಿ ಕ್ವೀನ್ಸ್ ರಸ್ತೆ ಕಂಪ್ಲೀಟ್ ಬಂದಿರುತ್ತೆ. MG ರಸ್ತೆ ಮತ್ತು ಅನಿಲ್ ಕುಂಬ್ಳೆ ವೃತ್ತದಿಂದ ಜಂಕ್ಷನ್ ವರೆಗೂ ಹೋಗೋ ಆಗಿಲ್ಲ. ಇನ್ನು ರಾಜಭವನ್ ರಸ್ತೆ, ಟಿ ಚೌಡಯ್ಯ ರಸ್ತೆ ಮತ್ತೆ ರೇಸ್ ಕೋರ್ಸ್ ರಸ್ತೆ ಕೂಡ ಬಂದಿರುತ್ತೆ. ಲಾವೆಲ್ ರಸ್ತೆ ಮತ್ತು ಕಸ್ತೂರ್ಬಾ ರಸ್ತೆಯಲ್ಲೂ ಕೂಡ ಸಂಚಾರ ನಿರ್ಬಂಧ ಇರುತ್ತೆ. ಕಬ್ಬನ್ ಪಾರ್ಕ್ ಒಳಗಿರೋ ಕಿಂಗ್ ರಸ್ತೆ ಮತ್ತೆ ಪ್ರೆಸ್ ಕ್ಲಬ್ ಮುಂದಿರೋ ದಾರಿ ಕೂಡ ಬಂದಿರುತ್ತೆ. ಸೊ ಈ ರೂಟ್ ನಲ್ಲಿ ಹೋಗೋ ಮುನ್ನ ಒಂದ್ಸತಿ ಯೋಚನೆ ಮಾಡೋದು ಒಳ್ಳೇದು. ಮತ್ತೆ ನೀವೇನಾದ್ರೂ ಗಾಡಿ ತಗೊಂಡು ಬಂದ್ರೆ ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ನೋಡ್ತಿದ್ದೀರಾ? ಪೊಲೀಸರು ಅದಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ. ಸೆಂಟ್ ಜೋಸೆಫ್ ಸ್ಕೂಲ್ ಮೈದಾನ, ಗರುಡ ಮಹಲ್, ಫ್ರೀಡಂ ಪಾರ್ಕ್ ಪಾರ್ಕಿಂಗ್ ಮತ್ತು ಶಿವಾಜಿ ನಗರ ಬಸ್ ನಿಲ್ದಾಣ ಮೊದಲನೇ ಮಹಡಿಯಲ್ಲಿ ಜಾಗ ಇರುತ್ತೆ. ಬೆಳಿಗ್ಗೆ 11ರಿಂದ ರಾತ್ರಿ 9ರವರೆಗೆ ಇಲ್ಲಿ ಅವಕಾಶ ಇರುತ್ತೆ. ಆದ್ರೆ ನಮ್ಮ ಅಡ್ವೈಸ್ ಏನಪ್ಪಾ ಅಂದ್ರೆ ಸಾಧ್ಯವಾದಷ್ಟು ಮೆಟ್ರೋನ ಬಳಸಿ. ಮ್ಯಾಚ್ ದಿನ ಪ್ರತಿ 3 ನಿಮಿಷಕ್ಕೊಮ್ಮೆ ಮೆಟ್ರೋ ರೈಲು ಇರುತ್ತೆ. ಟ್ರಾಫಿಕ್ ಕಿರಿಕಿರಿ ಇರಲ್ಲ, ಆರಾಮಾಗಿ ಸ್ಟೇಡಿಯಂಗೆ ತಲುಪಬಹುದು. ಟಿಕೆಟ್ ಇರೋರು ಮ್ಯಾಚ್ ಶುರುವಾಗೋ 4 ಗಂಟೆ ಮುಂಚೆನೆ ಸ್ಟೇಡಿಯಂ ಒಳಗೆ ಹೋಗಿರಬಹುದು. ನೆನಪಿಡಿ, ಆನ್ಲೈನ್ ಟಿಕೆಟ್ ಇದ್ದವರಿಗೆ ಮಾತ್ರ ಒಳಗೆ ಎಂಟ್ರಿ. ಈ ಬಾರಿ ಭದ್ರತೆ ಮಾತ್ರ ಪಕ್ಕಾ ಸಿನಿಮಾ ರೇಂಜ್ ನಲ್ಲಿದೆ. 500ಕ್ಕೂ ಹೆಚ್ಚು CCTVಗಳ ಜೊತೆಗೆ AI ಕ್ಯಾಮೆರಾಗಳು ನಿಮ್ಮ ಮೇಲೆ ಕಣ್ಣಿಟ್ಟಿರೋದಂತೂ ಸತ್ಯ. ಏನಾದ್ರೂ ಗಲಾಟೆ ಆದ್ರೆ ತಕ್ಷಣ ಪೊಲೀಸರಿಗೆ ಗೊತ್ತಾಗುತ್ತೆ. 9 ಆಂಬ್ಯುಲೆನ್ಸ್ ಮತ್ತು ಮೆಡಿಕಲ್ ಟೀಮ್ ಕೂಡ ಇರುತ್ತೆ. ನಿಮ್ಮ ಪಿಕಪ್ ಮತ್ತು ಡ್ರಾಪ್ ಪಾಯಿಂಟ್ಗಳು BVR ಗ್ರೌಂಡ್ ಮತ್ತು ಮಾಣಿಕ್ಯ ಶಾ ಪರೇಡ್ ಗ್ರೌಂಡ್ ಹತ್ತಿರ ಹೋಗಬಹುದು. ಪೊಲೀಸರ ಈ ನಿಯಮಗಳನ್ನು ಪಾಲಿಸಿದರೆ ನೀವು ಮ್ಯಾಚ್ ಅನ್ನ ಎಂಜಾಯ್ ಮಾಡಬಹುದು. ಟ್ರಾಫಿಕ್ ಕೂಡ ಜಾಮ್ ಆಗಲ್ಲ. ಸೊ ಗೆಳೆಯರೆ, ನೀವು ಮೆಟ್ರೋದಲ್ಲಿ ಬರ್ತೀರಾ ಅಥವಾ ಗಾಡಿಯಲ್ಲಿ ಬರ್ತೀರಾ? ಈ ಮ್ಯಾಚ್ ದಿನ ಈ ರೂಟ್ ಮ್ಯಾಪ್ ಅನ್ನ ನಿಮ್ಮ ಫ್ರೆಂಡ್ಸ್ ಗೆ ಈಗಲೇ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಮಾಡಿ. RCB ಈ ಮ್ಯಾಚ್ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಕಮೆಂಟ್ ಮಾಡಿ. IPL ನ ಪ್ರತಿಯೊಂದು ಅಪ್ಡೇಟ್ ಗಾಗಿ ನಮ್ಮ ಸ್ಪೋರ್ಟ್ಸ್ 11 ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.